ಅಣಿವೀರಭದ್ರ ಅಂತ ಕರೀತಾರೆ. ಅಣಿ ಮೇಲೆ ನೆಲೆಸಿದ್ದಕ್ಕಾಗಿ ಅಣಿವೀರಭದ್ರ ಅಂತ ಕರೀತಾರೆ. ಇವರೆಲ್ಲ ಮೂಲತಃ ಯಾರಂತ ತಿಳ್ಕೊಂಡು ಕೇಳಿದರೆ ಅದು ವೀರಭದ್ರನ ಅವತಾರ. ದೇಶವನ್ನು ಸಂಚಾರ ಮಾಡ್ತಾ ಮಾಡ್ತಾ ಯಾವ ನೆಲದಲ್ಲಿ ನಿಂತಿರ್ತಾನೆ ಆ ನೆಲದ ಹೆಸರಿನ ಮೇಲೆ ಒಂದೊಂದು ಹೆಸರುಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಅಂಥ ವೀರಭದ್ರ ಸ್ವಾಮಿಯ ಒಂದು ಜಯಂತಿ ಉತ್ಸವವನ್ನು ನಾಡಿನಾದ್ಯಂತ ಭಾದ್ರಪದ ಮಾಸದ ಪ್ರಥಮ ವಾರದ ಮಂಗಳವಾರ ದಿವಸ ಆರಾಧನೆ ಮಾಡೋದಲ್ಲದೆ ಸುಮಾರು 7 ವರ್ಷಗಳಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಪ್ರದೀಪ್ ಕಂಕಣವಾಡಿಯವರು ಸುಮಾರು 7 ವರ್ಷಗಳಿಂದ ಬರೀ ಇದು ಕರ್ನಾಟಕಕ್ಕೆ ಸೀಮಿತ ಆಗಿ ಬರಬಾರ್ದು, ಇದನ್ನು ದೆಹಲಿ ಮಟ್ಟದಲ್ಲಿಯೂ ಕೂಡ ಇದು ಆಚರಣೆ ಆಗಬೇಕನ್ನುವಂಥ ಸದುದ್ದೇಶದಿಂದ ಸುಮಾರು 7 ವರ್ಷಗಳ ಪ್ರಯತ್ನದಿಂದ ಅವರು ದೆಹಲಿ ಒಳಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೋದ ವರ್ಷ ಕೂಡ ನಾವು ದೆಹಲಿ ಆ ಒಂದು ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಭಾಳ ಅದ್ಧೂರಿಯಾಗಿರ್ತಕ್ಕಂಥ ಆಚರಣೆ ಕೂಡ ನಾವಲ್ಲಿ ದೆಹಲಿ ಮಟ್ಟದಲ್ಲಿ ಮಾಡಿ ಬಂದಿದ್ವಿ. ಆ ಸಂದರ್ಭದೊಳಗೆ ನಮ್ಮ ಕೇಂದ್ರದ ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ವಿ ಸೋಮಣ್ಣನವರಿಗೆ ಅದು ವೀರಭದ್ರೇಶ್ವರ ಪ್ರಶಸ್ತಿ ಅನ್ನುವಂಥದ್ದು ಅವರಿಗೆ ನೀಡಲಾಗಿತ್ತು. ಈ ವರ್ಷ ಕೂಡ ಪ್ರತಿಯೊಂದು ವರ್ಷವೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರ್ತಕ್ಕಂಥ ಸಾಧಕರಿಗೆ ಮತ್ತು ಗಣ್ಯ ವ್ಯಕ್ತಿಗಳಿಗೆ, ರಾಜಕಾರಣಿಗಳಿಗೆ ಈ ವೀರಭದ್ರೇಶ್ವರ ಪ್ರಶಸ್ತಿಯನ್ನು ಕೊಡುವಂಥದ್ದು ರೂಢಿಯಲ್ಲಿ ಬಂದಿರತಕ್ಕಂಥದ್ದು.